ಜೇಮ್ಸ್ ಹೇಳ್ತಾರೆ, ಯಾವ ವ್ಯಕ್ತಿಯು ನಾಲಿಗೆಯನ್ನು ವಶಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಹೌದು, ಮನುಷ್ಯನು ಕಾಡು ಮೃಗಗಳು, ಹಕ್ಕಿಗಳು, ಸೊರಟು ಪ್ರಾಣಿಗಳು ಮತ್ತು ಸಮುದ್ರದ ಜೀವಿಗಳನ್ನು ವಶಪಡಿಸಿಕೊಳ್ತಾನೆ. ಅದೇ ರೀತಿ ನಮ್ಮ ಸ್ವಂತ ಪ್ರಯತ್ನಗಳಿಂದ ನಾಲಿಗೆಯನ್ನ ವಶಪಡಿಸಿಕೊಳ್ಳೋದು ತುಂಬಾ ಕಷ್ಟ. ನಮ್ ನಾಲಿಗೆ ಯಾಕೆ ವಶವಾಗಲು ನಿರಾಕರಿಸುತ್ತದೆ? ದೈನಂದಿನ ಧ್ಯಾನ. ಆದರೆ ನಾಲಿಗೆಯನ್ನು ಯಾರೂ ವಶಪಡಿಸಿಕೊಳ್ಳಲು ಸಾಧ್ಯ ಇಲ್ಲ. ಅದು ನಿಯಂತ್ರಣವಿಲ್ಲದ ಕೆಡುಕು, ಮಾರಕ ವಿಷದಿಂದ ತುಂಬಿದೆ. ಜೇಮ್ಸ್ 3:8 ಇಲ್ಲಿ ಅವ್ರು ಹೇಳ್ತಾರೆ, ಯಾರೂ ನಾಲಿಗೆಯನ್ನು ವಶಪಡಿಸಿಕೊಳ್ಳಲು ಸಾಧ್ಯ ಇಲ್ಲ. ಹೌದು, ಮನುಷ್ಯನು ಕಾಡು ಮೃಗಗಳು, ಹಕ್ಕಿಗಳು, ಸೊರಟು ಪ್ರಾಣಿಗಳು ಮತ್ತು ಸಮುದ್ರದ ಜೀವಿಗಳನ್ನು ವಶಪಡಿಸಿಕೊಳ್ತಾನೆ. ಅದೇ ರೀತಿ ನಮ್ಮ ಸ್ವಂತ ಪ್ರಯತ್ನಗಳಿಂದ ನಾಲಿಗೆಯನ್ನು ವಶಪಡಿಸಿಕೊಳ್ಳುವುದು ತುಂಬಾ ಕಷ್ಟ. ನಮ್ಮ ನಾಲಿಗೆ ಯಾಕೆ ವಶವಾಗಲು ನಿರಾಕರಿಸುತ್ತದೆ? ಅದಕ್ಕೆ ಕಾರಣ, ನಾವು ನಮ್ಮ ಹೃದಯದಲ್ಲಿ ಕಹಿ, ಹಸಿವು, ಹೆಮ್ಮೆ, ಮೋಸ ಮತ್ತು ಇತರರ ವಿರುದ್ಧ ಕೋಪದಂತಹ ಗುಣಗಳನ್ನು ಉಳಿಸಿಕೊಂಡಿರ್ತೇವೆ. ಇವುಗಳೇ ನಮ್ಮ ನಾಲಿಗೆಯ ಮೂಲಕ ಇತರರ ವಿರುದ್ಧ ಕೋಪ, ಹಾಸ್ಯ, ಹೆಮ್ಮೆ ಮತ್ತು ಹಸಿವಿನ ಮಾತುಗಳಾಗಿ ಸಿಡಿಯುತ್ತವೆ. ಹುಲಿಯ ಸಂತಾನವೇ, ನೀವು ಕೆಟ್ಟವರಾಗಿದ್ರೂ ಹೇಗೆ ಒಳ್ಳೆಯ ಮಾತುಗಳನ್ನು ಮಾತನಾಡಬಹುದು? ಏಕೆಂದ್ರೆ ಹೃದಯದಲ್ಲಿ ತುಂಬಿರುವುದೇ ಬಾಯಿಂದ ಹೊರಬರುತ್ತದೆ. ಮತ್ತಾಯ 12:34 ಒಳ್ಳೆಯವನು ತನ್ನ ಹೃದಯದ ಒಳ್ಳೆಯ ಭಂಡಾರದಿಂದ ಒಳ್ಳೆಯದನ್ನು ಹೊರತೆಗೆಯುತ್ತಾನೆ, ಕೆಟ್ಟವನು ತನ್ನ ಹೃದಯದ ಕೆಟ್ಟ ಭಂಡಾರದಿಂದ ಕೆಟ್ಟದನ್ನು ಹೊರತೆಗೆಯುತ್ತಾನೆ. ಏಕೆಂದ್ರೆ ಹೃದಯದಲ್ಲಿ ತುಂಬಿರೋದೇ ಅವನ ಬಾಯಿಂದ ಹೊರಬರ್ತದೆ. ಲುಕ್ಕ 6:55 ಆದ್ರಿಂದ ಯಾಕೋಬನು ನಾಲಿಗೆ ಪ್ರಾಣಹಾನಿಕರ ವಿಷದಿಂದ ತುಂಬಿದೆ ಎಂದು ಹೇಳ್ತಾನೆ. ದಾವಿದನು ಕೂಡ ಇದೇ ಮಾತನ್ನೇ ಹೇಳ್ತಾರೆ. ಅವರು ತಮ್ಮ ನಾಲಿಗೆಯನ್ನ ಹಾವುಗಳಂತೆ ತೀಕ್ಷ್ಣಗೊಳಿಸಿದ್ದಾರೆ, ಅವರ ತುಟಿಗಳ ಕೆಳಗೆ ಹಾವುಗಳ ವಿಷವಿದೆ. ಕೀರ್ತನೆ 140 ದಾವಿದನು ನಾಲಿಗೆಯನ್ನು ಹಾವಿಗೆ ಹೋಲಿಕೆ ಮಾಡ್ತಾನೆ. ಒಂದು ಹಾವಿನ ಬಾಯಿಯನ್ನ ಕಟ್ಟದೆ, ಅಂದ್ರೆ ಅದರ ವಿಷವನ್ನ ತೆಗೆದುಹಾಕದೇ ಇದ್ರೆ ಆ ವಿಷವು ಮನುಷ್ಯನನ್ನ ಕೊಲ್ಲುತ್ತದೆ. ಖಂಡಿತವಾಗ್ಲೂ ಹಾವನ್ನು ಮಂತ್ರ ಇಲ್ಲದೆ ಬಿಡಿಸಿದ್ರೆ ಅದು ಕಚ್ಚುತ್ತದೆ. ಹಾಗೆಯೇ ಜಾಡ್ಯವಂತನು ಅದಕ್ಕಿಂತ ಉತ್ತಮನಲ್ಲ. ಉಪದೇಶಕ 10:11 ಹಾಗಾದ್ರೆ ತಮ್ಮ ನಾಲಿಗೆಯನ್ನ ನಿಯಂತ್ರಿಸದವರು ಹಾವಿನಂತೆ ವಿಷಕಾರಿ, ಅವರ ಗಂಟಲು ತೆರೆದ ಸಮಾಧಿಯಂತೆ ಇದೆ. ತಮ್ಮ ನಾಲಿಗೆಯಿಂದ ಮೋಸ ಮಾಡಿದ್ದಾರೆ, ಅವರ ತುಟಿಗಳ ಕೆಳಗೆ ಹಾವುಗಳ ವಿಷವಿದೆ. ದುಃಖದ ಮುಖ. ರೋಮಾಪುರದವರಿಗೆ 3:13 ಚೂರಿಯಿಂದ ಕತ್ತರಿಸಿದ್ರೆ ಗಾಯ ಗುಣವಾಗಬಹುದು, ಆದರೆ ವಿಷ ರಕ್ತದಲ್ಲಿ ಬೆರೆತು ಸಂಪೂರ್ಣ ದೇಹದಲ್ಲಿ ಹರಡಿ ಕೊಲ್ಲುವ ಶಕ್ತಿಯನ್ನ ಹೊಂದಿದೆ. ತಪ್ಪು ಮಾತುಗಳು ವ್ಯಕ್ತಿಯನ್ನ ದೈಹಿಕವಾಗಿ ಹಾನಿ ಮಾಡೋದಿಲ್ಲ, ಆದರೂ ಅವನ್ನು ಚರ್ಚ್, ಕುಟುಂಬ ಅಥವಾ ಸಂಬಂಧವನ್ನ ಒಳಗಿಂದ ನಾಶ ಮಾಡುವ ಶಕ್ತಿಯನ್ನ ಹೊಂದಿವೆ. ಅದೇ ರೀತಿ ನಾಲಿಗೆಯಿಂದ ಬರುವ ವದಂತಿಗಳು ಮತ್ತು ಅಪವಾದದಂತಹ ಮಾತುಗಳು ಮನುಷ್ಯನ ಗೌರವ, ಹೃದಯ ಮತ್ತು ಆತ್ಮವನ್ನ ಕಾಣದಂತೆ ಕೊಲ್ಲಬಹುದು. ನಮ್ಮ ನಾಲಿಗೆ ಜೀವಂತವಾಗಿರುವ ವ್ಯಕ್ತಿಯ ಒಳ್ಳೆಯ ಹೆಸರನ್ನೇ ನಾಶ ಮಾಡುವ ಮಾರಕ ವಿಷವಾಗಿದೆ. ಆದ್ರಿಂದ ನಾಲಿಗೆ ನಮ್ಮ ದೇಹದ ನಿರುದ್ಯೋಗಿ ಅಂಗವಲ್ಲ, ಇದು ಮರಣವನ್ನು ಹೊತ್ತಿರುವ ಒಂದು ಆಯುಧ. ಅದೇ ರೀತಿ ನಾವೊಂದು ಮಾತನಾಡಿದ್ಮೇಲೆ ಅದನ್ನು ಎಂದಿಗೂ ಹಿಂತಿರುಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾಲಿಗೆಯನ್ನು ವಶಪಡಿಸಿಕೊಳ್ಳುವುದು ಹೊರಗಿನಿಂದ ಒಳಗೆ ಹೋಗುವ ಪ್ರಕ್ರಿಯೆಯಲ್ಲ, ಅದು ಒಳಗಿನಿಂದ ಹೊರಗೆ ಬರುತ್ತದೆ. ನಮ್ಮ ರಕ್ಷಿತ ಹೃದಯಗಳು ಪರಿವರ್ತಿತವಾಗುವಾಗ ಮಾತ್ರ ನಾವು ನಿಜವಾಗಿಯೂ ನಮ್ಮ ನಾಲಿಗೆಯನ್ನು ವಶಪಡಿಸಿಕೊಳ್ಬಹುದು. ನಾವು ದೇವರ ವಾಕ್ಯವನ್ನ ನಮ್ಮ ಹೃದಯದಲ್ಲಿ ಸಂಗ್ರಹಿಸಿದಾಗ ಮಾತ್ರ ಆ ವಾಕ್ಯದಿಂದ ಶುದ್ಧಲಾಗ್ತೇವೆ. ನಿಮ್ ಬಾಯಿಂದ ಕೆಟ್ಟ ಮಾತು ಹೊರಬಾರದಿರಲಿ, ಬದಲಾಗಿ ಕೇಳೋವರಿಗೆ ಅನುಗ್ರಹ ಆಗುವಂತೆ ನಿರ್ಮಾಣಕ್ಕೆ ಉಪಯುಕ್ತವಾದದ್ದು ಮಾತ್ರ ಮಾತನಾಡಿರಿ. ಎಫೆಸಿಯನ್ಸ್ 4:29 ಪ್ರಭು ಯೇಸು ಕ್ರಿಸ್ತನ ಅನುಗ್ರಹವು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಸಂಗಡವು ನಿಮ್ಮೆಲ್ಲರೊಂದಿಗೆ ಇರಲಿ. ಆಮೆನ್.